ಭೀಮನ ಅಮಾವಾಸ್ಯೆ 2026 ವ್ರತದ ಕಥೆ ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿದುಕೊಳ್ಳೋಣ. ಈ ವರ್ಷ ನಮಗೆ 2026 ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಬರ್ತಾ ಇದೆ. ಆ ದಿನ ನಾವು ಆಷಾಢದಲ್ಲಿ ಬರುವ ಅಮಾವಾಸ್ಯೆ ಎಂದು ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕು. ಇನ್ನು ಅಮಾವಾಸ್ಯೆಯ ತಿಥಿ ಟೈಮಿಂಗ್ಸನ್ನು ನೋಡೋದಾದರೆ ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:53 ಶುರುವಾಗಿ ಅದೇ ದಿನ ರಾತ್ರಿ 11:06 ನಮಗೆ ಅಮಾವಾಸ್ಯೆ ತಿಥಿ ಟೈಮಿಂಗ್ಸ್ ಇರುತ್ತೆ. ಭೀಮನ ಅಮಾವಾಸ್ಯೆ ಕರ್ನಾಟಕದ ಮಹಿಳೆಯರಿಗೆ ವರ್ಷದ ಅತ್ಯಂತ ಹತ್ತಿರದ ವ್ರತಗಳಲ್ಲಿ ಒಂದು. ಇದನ್ನು ಜ್ಯೋತಿರ್ಭೀಮೇಶ್ವರ ವ್ರತ, ಪತಿ ಸಂಜೀವಿನಿ ವ್ರತ ಅಥವಾ ದೀಪಸ್ತಂಭ ಪೂಜೆ ಅಂತಲೂ ಕರಿತೀವಿ. ಮದುವೆಯಾದ ಹೆಂಗಸರು ತಮ್ಮ ಪತಿಯ ಮತ್ತು ಅವಿವಾಹಿತ ಹುಡುಗಿಯರು ತಮ್ಮ ಸಹೋದರನ ಆಯುಷ್, ಆರೋಗ್ಯ ಹಾಗೂ ಏಳಿಗೆಗಾಗಿ ಶಿವ ಪಾರ್ವತಿಯನ್ನು 2 ದೀಪಗಳ ರೂಪದಲ್ಲಿ ಪೂಜಿಸ್ತಾರೆ. ಭೀಮನ ಅಮಾವಾಸ್ಯೆ ದಿನಾಂಕ ಪ್ರತಿ ವರ್ಷ ಆಷಾಢ ಮಾಸದ ಅಮಾವಾಸ್ಯೆ ಎಂದು ನಾವು ಆಚರಣೆ ಮಾಡ್ತಾ ಬಂದಿದ್ದೀವಿ. ಈ ಒಂದು ಪೂಜೆ ಅಥವಾ ವ್ರತ ಆಯಾ ಮನೆಯ ಪದ್ಧತಿಯ ಪ್ರಕಾರ ಸ್ವಲ್ಪ ಬದಲಾವಣೆಗಳನ್ನು ಸಹ ಮಾಡ್ಕೋತಾರೆ. ಈ ವ್ರತದ ಹಿಂದಿನ ಭಾವ ಸರಳ ಮತ್ತು ಆಳವಾದದ್ದು. ಪತಿಯ ದೀರ್ಘಾಯುಷ್ಯ ಮತ್ತು ಸೌಭಾಗ್ಯ. ಮದುವೆಯಾದ ಹೆಂಗಸರು ಸಾಮಾನ್ಯವಾಗಿ ಮದುವೆಯ ನಂತರ 9 ವರ್ಷ ಈ ವ್ರತವನ್ನು ತಪ್ಪದೇ ಆಚರಿಸ್ತಾರೆ. ಅವಿವಾಹಿತ ಹುಡುಗಿಯರು ಒಳ್ಳೆಯ ಗಂಡ ಸಿಗಲಿ ಅಂತ ಪ್ರಾರ್ಥಿಸ್ತಾರೆ. ಶಿವ ಪಾರ್ವತಿಯರ ಆದರ್ಶ ದಾಂಪತ್ಯವೇ ಇಲ್ಲಿ ಪೂಜೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. 2 ದೀಪಗಳಲ್ಲಿ ಒಂದು ಶಿವನನ್ನು ಮತ್ತೊಂದು ಪಾರ್ವತಿಯನ್ನು ಪ್ರತಿನಿಧಿಸುತ್ತೆ. ಭೀಮನ ಅಮಾವಾಸ್ಯೆಯ ಒಂದು ದಂತಕಥೆಯನ್ನು ನೋಡೋದಾದರೆ ಸಂಪ್ರದಾಯವಾದ ಕತೆ ಈ ರೀತಿಯಾಗಿದೆ. ಒಬ್ಬ ಅರಸ ತನ್ನ ಮಗ ತೀರ್ಕೊಂಡ್ರೂ ಮುಹೂರ್ತ ನಿಗದಿಯಾಗಿದ್ದ ಮದುವೆಯನ್ನು ರದ್ದು ಮಾಡಲಾಗದೆ ಮೃತ ರಾಜಕುಮಾರನಿಗೆ ಮದುವೆ ಮಾಡಲು ನಿರ್ಧರಿಸ್ತಾನೆ. ರಾಜನ ಒಂದು ಆಮಿಷಕ್ಕೆ ಆಸೆಯನ್ನ ಪಟ್ಟು ಒಬ್ಬ ಬಡ ಬ್ರಾಹ್ಮಣ ತನ್ನ ಮಗಳನ್ನು ಆ ಶವಕ್ಕೆ ಕೊಟ್ಟು ಮದುವೆಯನ್ನು ನೆರವೇರಿಸ್ತಾನೆ. ಮದುವೆಯಾದ ಮೇಲೆ ಮೃತದೇಹವನ್ನು ದಹನ ಮಾಡಲು ಸಿದ್ಧತೆ ನಡೆಸುತ್ತಿರುವಾಗ ಗುಡುಗು ಸಿಡಿಲಿನಿಂದ ಧಾರಾಕಾರ ಮಳೆ ಬರುತ್ತೆ. ಆ ದಿನ ಭೀಮನ ಅಮಾವಾಸ್ಯೆ ಅಂತ ನೆನೆಸ್ಕೊಂಡು ಆ ಹೊಸ ವಧುವು ತನ್ನ ತಾಯಿ ಪ್ರತಿ ವರ್ಷ ಮಾಡಿಸುತ್ತಿದ್ದ ವ್ರತವನ್ನು ಮರೆಯದೆ ನದಿಯಲ್ಲಿ ಸ್ನಾನ ಮಾಡಿ ಬೇರೇನೂ ಸಿಗದ ಕಾರಣ ಮಣ್ಣಿನ ಹಣತೆಗಳನ್ನು, ಮಣ್ಣಿನ ಭಂಡಾರವನ್ನು ಮಾಡಿ ಭಕ್ತಿಯಿಂದ ಪೂಜೆ ಮುಗಿಸ್ತಾಳೆ. ಅವಳ ಶ್ರದ್ಧೆಗೆ ಮೆಚ್ಚಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ಮಣ್ಣಿನ ಭಂಡಾರವನ್ನು ಒಡೆದು ವರ ಕೇಳಿಕೋ ಅಂತ ಕೇಳ್ತಾರೆ. ಆಕೆ ತನ್ನ ಪತಿ ಬದುಕಿ ಬರಲಿ ಅಂತ ಕೇಳಲು ರಾಜಕುಮಾರ ಮತ್ತೆ ಜೀವ ತೆಳೆಯುತ್ತಾನೆ. ಇದೇ ಕಾರಣಕ್ಕೆ ಇದನ್ನು ಪತಿ ಸಂಜೀವಿನಿ ವ್ರತ ಅಂತಲೂ ಕರಿತೀವಿ. ಇನ್ನು ಭೀಮನ ಅಮಾವಾಸ್ಯೆಯ ವ್ರತ ವಿಧಾನಕ್ಕೆ ಬಂದರೆ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ರೀತಿ ಏನು ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಸಿದ್ಧಪಡಿಸ್ಕೋಬೇಕು. ಒಂದು ಮಣೆ ಅಥವಾ ಪೀಠದ ಮೇಲೆ ಅಕ್ಕಿ ಹರಡಿ ಅದರ ಮೇಲೆ 2 ದೀಪಗಳನ್ನು ಇಡಬೇಕು. ಒಂದು ಶಿವನ ಮತ್ತೊಂದು ಪಾರ್ವತಿಯ ಪ್ರತೀಕ. ಮಧ್ಯೆ ಗಣಪತಿ ಅಥವಾ ಮಂಗಳ ಗೌರಿಯ ಮೂರ್ತಿಯನ್ನು ಇಡುವ ಪದ್ಧತಿ ಕೆಲವರ ಮನೆಯಲ್ಲೂ ಸಹ ಇದೆ. ಅರಿಶಿಣ ಹಚ್ಚಿದ ದಾರಕ್ಕೆ 9 ಗಂಟು ಹಾಕಿ ಒಂದು ಹೂವನ್ನು ಕಟ್ಟಿ ಪೂಜೆಯ ನಂತರ ಅದನ್ನು ಬಲಗೈಗೆ ಕಟ್ಕೋಬೇಕು. ಪೂಜಾ ಸಮಯದಲ್ಲಿ ಈ ಒಂದು ಅರಿಶಿಣದ ದಾರವನ್ನು ಪೂಜೆ ಹತ್ತಿರ ಇಡಬೇಕು. ಪೂಜೆ ಮಾಡುವ ಸ್ಥಳದಲ್ಲಿ ಇರಬೇಕು. ಮನೆಯಲ್ಲಿ ಎಷ್ಟು ಹೆಣ್ಮಕ್ಳಿದಾರೋ ಅಷ್ಟು ದಾರವನ್ನು ಸಿದ್ಧ ಮಾಡಿಕೊಂಡು ಪೂಜೆಗೆ ಇಡಬೇಕು. ದೀಪಗಳಿಗೆ ಗಂಧ, ಹೂವು, ಅರಿಶಿಣ, ಕುಂಕುಮ ಅರ್ಪಿಸಿ ಪೂಜೆ ಮಾಡಬೇಕು. ಈ ದಿನ ವಿಶೇಷವಾಗಿ ಹಿಟ್ಟಿನ ಕಡುಬುಗಳನ್ನು ನೈವೇದ್ಯಕ್ಕೆ ಮಾಡಿ ಇಡ್ತಾರೆ. ನೆನೆಸಿದ ಕಡಲೆ ಬೇಳೆಯಿಂದ ಒಂದು ಕಡುಬುಗಳನ್ನು ಮಾಡಿ ಈ ದಿನ ನೀವು ನೈವೇದ್ಯಕ್ಕೆ ಇಡಬಹುದು. ಕಡುಬು, ಕಾಯಿ, ಬಾಳೆಹಣ್ಣುಗಳನ್ನು ನೈವೇದ್ಯಕ್ಕೆ ಇಡಬೇಕು. 2 ದೀಪ ಕಂಬಗಳನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇಲ್ಲದೇ ಇರುವಂಥವರು ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು. ನಂತರ ಶಿವನ ಒಂದು ಅಷ್ಟೋತ್ರ, ಪಾರ್ವತಿಯ ಸ್ತೋತ್ರ, ಮಂತ್ರಗಳನ್ನು ಪಡಿಸಿ ಅರ್ಚನೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು. ಪೂಜೆ ಆದ ನಂತರ ವ್ರತದ ದಾರವನ್ನು ಹೆಂಗಸರು ಬಲಗೈಗೆ ಕಟ್ಟಿಸ್ಕೋಬೇಕು. ಬೆಳಿಗ್ಗೆ ಪೂಜೆ ಆದಮೇಲೆ ಹೆಂಗಸರು ಪತಿಯ ಪಾದಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡೆದುಕೊಳ್ತಾರೆ. ಈ ದಿನ ಕರಿದ ತಿಂಡಿಗಳನ್ನು ಸಾಮಾನ್ಯವಾಗಿ ಮಾಡೋದಿಲ್ಲ, ತಿನ್ನೋದಿಲ್ಲ. 9 ವರ್ಷ ವ್ರತ ಮುಗಿದ ಮೇಲೆ ಉದ್ಯಾಪನೆಯೂ ಸಹ ಮಾಡಬೇಕು. ಒಂದು ಜೋಡಿ ದೀಪವನ್ನು ಸಹೋದರನಿಗೆ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿ ವ್ರತವನ್ನು ಸಂಪೂರ್ಣಗೊಳಿಸ್ತಾರೆ. ಈ ವ್ರತವನ್ನು ಮದುವೆಯಾದ ಮುತ್ತೈದೆಯರು, ಮದುವೆ ಆಗಬೇಕಾಗಿರುವಂಥ ಕನ್ಯೆಯರು ಮಾಡಿದ್ರೆ ಖಂಡಿತವಾಗ್ಲೂ ಮನೆಯ ಯಜಮಾನರಿಗೆ ತುಂಬಾ ಒಳ್ಳೆಯದು. ಇನ್ನು ಮದುವೆ ಆಗಬೇಕಾಗಿರುವ ಕನ್ಯೆಯರು ನೆರವೇರಿಸೋದ್ರಿಂದ ಉತ್ತಮ ವರನ ಪ್ರಾಪ್ತಿಯಾಗುತ್ತೆ. ಅವಳ ಸಹೋದರನಿಗೆ ಒಳಿತು ಸಹ ಉಂಟಾಗುತ್ತೆ ಅಂತ ನಂಬಲಾಗಿದೆ. ಈ ವ್ರತವನ್ನು ಪದ್ಧತಿ ಇಲ್ಲದೆ ಇರುವಂಥವರು ಖಂಡಿತವಾಗ್ಲೂ ಮಾಡ್ಬೋದು. ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸಿ ಯಜಮಾನರ ಆಶೀರ್ವಾದವನ್ನು ಪಡೆದುಕೋಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.